8 ते 10 फेब्रुवारी दरम्यान बेळगाव जिल्ह्यातील युवकांमध्ये भक्ती आणि योग विषयांची जाणीव निर्माण करण्याच्या उद्देशाने राष्ट्रीय विचार संमेलन तसेच विविध धार्मिक व चित्रकला स्पर्धांचे आयोजन करण्यात आले असल्याची माहिती अकॅडमी ऑफ कंपॅरेटिव्ह फिलॉसॉफी अँड रिलिजन संस्थेचे अध्यक्ष एम.बी. जिर्ली यांनी दिली. शुक्रवारी बेळगाव येथे आयोजित पत्रकार परिषदेत ते बोलत होते. त्यांनी सांगितले की धर्म दर्शन रानडे मंदिराच्या वतीने मागील 1 वर्षापासून शताब्दी महोत्सव साजरा करण्यात येत आहे. ವಿಶೇಷವಾಗಿ ಭಕ್ತಿ ಯೋಗದ ಪ್ರಚಾರವನ್ನು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಎ ಸ್ಪಿರಿಚುವಲ್ ಯೂತ್ ಫೆಸ್ಟಿವಲ್ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಆನ್ 8, 9 and 10. 8ನೇ ತಾರೀಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಡ್ರಾಯಿಂಗ್ ಕಾಂಪಿಟೇಷನ್ದ ಸಬ್ಜೆಕ್ಟು ಭಕ್ತಿ ಪಂಥದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಧರ್ಮದ ಎಲ್ಲ ಸಂಪ್ರದಾಯಗಳ ಸಂತರನ್ನು ಬಿಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಮತ್ತು 9ನೇ ತಾರೀಕು ಎಲೋಕೇಶನ್ ಕಾಂಪಿಟೇಷನನ್ನು ಅದೇ ರೀತಿಯಾಗಿ ಹಮ್ಮಿಕೊಂಡಿದ್ದೀವಿ. 10ನೇ ತಾರೀಕು ಭಕ್ತಿಗೀತೆಗಳನ್ನು ಸೋಲೋ ಸಿಂಗಿಂಗ್ ಕಾಂಪಿಟೇಷನ್ ಫಾರ್ ಸ್ಟೂಡೆಂಟ್ಸ್, ಅದು ವಿಶೇಷವಾಗಿ ದಾಸರ ಪದಗಳಾಗಿರ್ಬೋದು, ವಚನಗಳಾಗಿರ್ಬೋದು, ಮಹಾರಾಷ್ಟ್ರ ಸಂತರ ಅಭಂಗಗಳಾಗಿರ್ಬೋದು, ಮತ್ತು ಉತ್ತರ ಭಾರತದ ದೋಯೆಗಳಾಗಿರ್ಬೋದು, ಈ ರೀತಿಯಾಗಿ ಅದರಲ್ಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಇದಲ್ಲದೆ ಇನ್ನೊಂದು ಕಾರ್ಯಕ್ರಮ ಸ್ಟೂಡೆಂಟ್ಸ್ಗೆ ಮಾಡ್ತಾ ಇರುವಂಥದ್ದು ನ್ಯಾಷನಲ್ ಲೆವೆಲ್ SCA ಕಾಂಪಿಟೇಷನ್ ಆನ್ ಫಿಲಾಸಫಿ ಆ್ಯಂಡ್ ಸ್ಪಿರಿಚುವಾಲಿಟಿ ಮಾಡ್ತಾ ಇದ್ದೀವಿ. ಅದರ ರಿಸಲ್ಟ್ ಈಗಾಗಲೇ ಬಂದಿದೆ. ಇದನ್ನು ಹೊರತುಪಡಿಸಿ 11, 12, 13 ಇದು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಈಸ್ ಬೀಯಿಂಗ್ ಆರ್ಗನೈಸ್ಡ್ ಟು ಫೋಕಸ್ ಆನ್ ದ ಲೈಫ್ ಟೀಚಿಂಗ್ಸ್ ಆ್ಯಂಡ್ ವರ್ಕ್ಸ್ ಆಫ್ ದ ಗ್ರೇಟ್ ಮಾಡರ್ನ್ ಫಿಲಾಸಫರ್, ದ ಫೌಂಡರ್ ಆಫ್ ಅವರ್ ACPR, ಗುರುದೇವ್ ಡಾಕ್ಟರ್ R.D. ರಾನಡೆ. ಇದರ ಉದ್ಘಾಟನೆಯನ್ನು ನಮ್ಮ ರಾಣಿ ಚೆನ್ನಮ್ಮ ಸಂಸ್ಥೆಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ತ್ಯಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಸಮಾರೋಪವನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಾಸಫಿಕಲ್ ರಿಸರ್ಚದ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಇದೊಂದು ವಿಶೇಷವಾದಂಥ ಸಂಗತಿ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಪ್ಯೂರ್ಲಿ ಫಿಲಾಸಫಿಕಲ್ ಕಾನ್ಫರೆನ್ಸ್, ಇಟ್ ಈಸ್ ಕಾನ್ಫ್ಲುಯೆನ್ಸ್ ಆಫ್ ಭಕ್ತಿ ಆ್ಯಂಡ್ ಫಿಲಾಸಫಿ ಆ್ಯಂಡ್ ಸ್ಪಿರಿಚುವಾಲಿಟಿ, ಈ ರೀತಿ ಮಾಡಿದ್ದೀವಿ. ಅದರಲ್ಲಿ ಸ್ಪಿರಿಚುವಲ್ ಲೀಡರ್ಸ್, ರಿಲಿಜಿಯಸ್ ಲೀಡರ್ಸ್ ಬರ್ತಾ ಇದ್ದಾರೆ. ನಿಮಗೆ 1, 2, 3 ಹೆಸರು ಹೇಳೋದಾದರೆ, ಅದರಲ್ಲಿ ಅರವಿಂದ್ ಜತ್ತಿ ಅವರು ಕನ್ನಡ ನಾಡಿನ ಸಂತರನ್ನ ಬಗ್ಗೆ ಗುರುದೇವ್ ರಾನಡೆ ಅವರು ಬರೆದಿರೋದ್ರ ಬಗ್ಗೆ ಮಾತಾಡೋರಿದ್ದಾರೆ. ವಿಶೇಷವಾಗಿ ಸನ್ಮಾನ್ಯ ಹೈಕೋರ್ಟದ ನ್ಯಾಯಾಧೀಶರಾಗಿರುವಂಥ ಶ್ರೀಶಾನಂದ್ ಅವರು ಕನ್ಕ್ಲೂಡಿಂಗ್ ಸೆಷನ್ದಲ್ಲಿ ಭಾಷಣ ಮಾಡೋರಿದ್ದಾರೆ. ಅದಲ್ಲದೆ ವಿನಯ್ ಸಹಸ್ರಬುದ್ಧೆ ಡೆಲ್ಲಿಯಿಂದ ಇದೇ ಕಾರ್ಯಕ್ರಮಕ್ಕಾಗಿ ಒಂದು ಸ್ಪೆಷಲ್ ಲೆಕ್ಚರ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ರಾಮಕೃಷ್ಣ ಮಿಷನದ ದ ಗ್ರೇಟ್ ಸ್ಕಾಲರ್ ನಿತ್ಯಾನಂದ ಜಿ ಸ್ವಾಮೀಜಿ ಅವರು ಒಂದು ಸ್ಪೆಷಲ್ ಲೆಕ್ಚರ್ ಅನ್ನ ಇದರಲ್ಲಿ ಕೊಡೋರಿದ್ದಾರೆ. ಇದಲ್ಲದೆ ಇಡೀ ರಾಷ್ಟ್ರದಿಂದ, ಅದು ಪ್ರಯಾಗರಾಜ್ ಯೂನಿವರ್ಸಿಟಿ ಆಗಿರ್ಬೋದು, ಡೆಲ್ಲಿ ಯೂನಿವರ್ಸಿಟಿ ಆಗಿರ್ಬೋದು, ಬಾಂಬೆ ಯೂನಿವರ್ಸಿಟಿ, ಪೂನಾ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಮಡ್ರಾಸ್ ಯೂನಿವರ್ಸಿಟಿ, ಒಡಿಶಾ ಯೂನಿವರ್ಸಿಟಿ, ವಾರಣಾಸಿ ಯೂನಿವರ್ಸಿಟಿ, ಇಡೀ ದೇಶದಿಂದ ಕಲ್ಕತ್ತಾ ಯೂನಿವರ್ಸಿಟಿ, ಎಲ್ಲ ಈ ವಿಶ್ವವಿದ್ಯಾಲಯಗಳಿಂದ ಇವರೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 3 ದಿವಸಗಳ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಪೇಪರ್ಗಳು ಪ್ರೆಸೆಂಟ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಪ್ಯಾರಲಲ್ ಸೆಷನ್ಗಳನ್ನು ನಾವು 3 ದಿವಸ ಮಾಡಿದ್ದೀವಿ. ವೇದಿಕೆ ನಮ್ಮ ವೇಣುಗೋಪಾಲ್, ಕರ್ನಾಟಕ ಲಾ ಸೊಸೈಟಿಯ ವೇಣುಗೋಪಾಲ್ದಲ್ಲಿ ಮೇನ್ ಕಾರ್ಯಕ್ರಮಗಳು ನಡೆಯುತ್ತೆ. ಅದಲ್ಲದೆ ಪ್ಯಾರಲಲ್ ಸೆಷನ್ಗಳು ಅದೇ ಬಿಲ್ಡಿಂಗ್ದಲ್ಲಿ 1ನೇ ಫ್ಲೋರ್ದಲ್ಲಿ ಅಲ್ಲಿ ನಡೆಯುತ್ತೆ. यावेळी रोहित उमनाबादी मठ, V.S. देशपांडे, हनुमंत कोंगाळी, सुब्रमण्यम भट यांच्यासह इतर मान्यवर उपस्थित होते. राजशेखर हिरेमठ, KMM मराठी, बेळगाव.